ಕರುನಾಡ ಕನ್ನಡ ಕಲಾಸಿರಿ ಬಳಗ ವತಿಯಿಂದ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಕರುನಾಡ ಕನ್ನಡ ಕಲಾಸಿರಿ ಬಳಗದ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಎಜಿಎಸ್ ಚಾರಿಟಬಲ್ ಟ್ರಸ್ಟಿನ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ. ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್, ಕವಿಗಳು ಹಾಗೂ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ. ಯಲ್ಲಪ್ಪ, ಕರುನಾಡ ಕನ್ನಡ ಕಲಾಸಿರಿ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬರೀಶ್ ಸಿಎಂ, ಜೂನಿಯರ್ ವಿಷ್ಣುವರ್ಧನ್ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆಯಲ್ಲಿ ಹಲವಾರು ಶಿಕ್ಷಕರನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಶೇಷ ಅತಿಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್, ಶ್ರೀಮತಿ ಶಿಲ್ಪಾ, ತಿಮ್ಮರಾಯಸ್ವಾಮಿ, ರಾಜಶೇಖರ್, ಅಮರೇಶ್, ಚಂದ್ರಶೇಖರ್, ಶ್ರೀನಿವಾಸ್ ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಮಂತ್ರಿಗಳು ಬರ್ತಾರೆ. ಅಲ್ಲಿರೋ ಕುರ್ಚಿಗಳೆಲ್ಲ ತೆಗೆಸ್ಕೊಡು ಮಗ. ಮಂತ್ರಿಗಳನ್ನ ಹೊರಗಡೆ ನಿಲ್ಲಿಸ್ಕೊಂಡು ನಾವು ತಗೊಂಡ್ರೋ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಟಬಾರ್ದು ಅಂತ ತಡೆದವರು ತಾವೇನೋ. ನೀನ್ ಫ್ಯಾಕ್ಟ್ರಿ ಕಟ್ಟೋಕೆ ಫಸಲು ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಕಾಣೋದು ಬೆಂದಿರೋ ಪಿಳಿ ಅನ್ನನ ಬರ್ತಾನೆಂದಾದ್ರೂ ಕಂಡಿದೀಯಾ? ಅನ್ನ ಸುತ್ತು ನಿನ್ ಕೈಯಾಗ ಬರ್ಬೇಕಾದ್ರೆ ಅದರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ? ನಿನ್ನ ಯೋಗ್ಯತೆಗಿಷ್ಟು. ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಅವ್ನು ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ ಅವನಿಂದ ತೀರ್ಸಿ ಕಾಯ್ತಾ ಇಲ್ಲ. ಎಷ್ಟೋ ಕಡೆ ಮಳೆನೇ ಆಗಿಲ್ಲ. ಹಸುವಿನಿಂದ ಅವನು ಆತ್ಮಹತ್ಯೆ ಮಾಡ್ಕೋತಾನೆ. ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಬಿಡುವ ನೀವು? ಬಿಡಕ್ಕಿಲ್ಲ. ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ. ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾದ್ರೆ ಕಾಯ್ತದ? ಯಾವ್ದ ಜಾತಿ? ಎಲ್ಲೈತ ಜಾತಿ? ಒಬ್ಬ ಮನುಷ್ಯ ಹುಟ್ಟಿದ 12 ದಿವಸಕ್ಕೆ ಗೊತ್ತಾಯ್ತದೆ ಒಂದು ಹೆಸರು, ಒಂದು ಜಾತಿ. ಅದು ಇನ್ನೊಬ್ರು ಹೇಳಿದ್ರೆ ಸತ್ಮೇಲೆ ಆ ಹೆಸರಿನಿಂದ ಕೂಗಿದ್ರು ಆ ದೇಹ ಕೇಳಕ್ಕಿಲ್ಲ, ಜಾತಿ ಹೇಳಿದ್ರು ಆ ದೇಹ ಕೇಳಕ್ಕಿಲ್ಲ. ಅಂತ ಜಾತಿ ಗೊತ್ತಿರ್ಬೇಕಾ? ಯಾಕಬೇಕು? ವ್ಯಕ್ತಿಯಿಂದ ಜಾತಿ ಅಲ್ಲ, ವೃತ್ತಿಯಿಂದ ಜಾತಿ. ಒಬ್ಬ ಮನುಷ್ಯನಲ್ಲಿ 4 ಜಾತಿಗಳಿರ್ತವೆ. ಒಳ್ಳೆದಿನ ಯಾವನು ಹೇಳ್ತಾನೋ ಅವನೇ ಬ್ರಾಹ್ಮಣ. ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡೋನೇ ವೈಶ್ಯ. ಒಳ್ಳೆ ಕೆಲಸಕ್ಕೆ ದೇಹ ಉಪಯೋಗಿಸ್ತಾನಲ್ಲ ಅವನೇ ಕ್ಷತ್ರಿಯ. ಇವನ್ನೆಲ್ಲ ಒಪ್ಕೊಂಡಿದ್ದಾನಲ್ಲ ಅವನೇ ಶೂದ್ರ. ಶೂದ್ರ ಅಂದ್ರೆ ಯಾರು? ಕಷ್ಟದಲ್ಲಿರೋರ ಕಂಡ್ರೆ ಕನಿಕರ ತೋರಿಸೋದು. ನಮ್ಗೆಲ್ಲ ಅನ್ನ ಹಾಕಿ ಕಾಪಾಡ್ತಾನಲ್ಲ ಅವನು. ಅದಕ್ಕೆ ಎರಡು ಕಾಲ ನಮಸ್ಕಾರ ಮಾಡಿ. ಮೊದಲು ಮನುಷ್ಯ ಬಾಳ್ಬೇಕು. ಆಗ್ಬಿಟ್ಟು ಅವ್ನಿಗೆ ಯಾವುದೇ ಜಾತಿ ಹೆಸರು ಹೇಳ್ಕೊಂಡು ಬದುಕಿದ್ರು ಏನು ಪ್ರಯೋಜನ ಇಲ್ಲ. ಅಂತ ಜಾತಿ ನಾವು ನಂಬಿಲ್ಲ, ಯಾವತ್ತೂ ನಂಬೋದಿಲ್ಲ. ಬಡವರು ಅಂದ್ರೆ ಬಿಟ್ಟಿರ್ತಾರೆ ಅನ್ಕೊಂಡ್ಬಿಟ್ಟೆಲ್ಲ. ನಮ್ ತಾವ ಕೆಲಸ ಮಾಡೋದ್ರೆ ಉಡೋ ಬಟ್ಟೆನು ಮಂದಿರಿಗೆ ನಾವೇ ಕೊಡೋದು. ಆ ಮಂದಿರಿಗೆ ನಾವು ಮಲ್ಕೊಳಕ್ಕೆ ಯಾವ ನ್ಯಾಯ? ಇವನನ್ನು ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು. ಊರಿನ ಜನಗಳಿಗೆ ಹೇಳು ಇವ್ರು ಮಂತ್ರಿ ಆಗ್ಬೇಕು. ನಾವು ಹೇಳಿದೀವಿ ಅಂತ ಹೇಳು, ಮಂತ್ರಿ ಆಗ್ತಾನೆ. ವೇದಿಕೆ ಮೇಲಿನ ಕರುನಾಡ ಕಲಾಸಿರಿ ಬಳಗದ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನಾಡಿನ ವಿವಿಧ ಮೂಲೆಯ ಶಾಲೆಗಳಿಂದ ಬಂದಿರುವ
ಈ ನಮ್ಮ ನಾಡಿನ ಮುಂದಿನ ಪ್ರಜೆಗಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕ ರಾಷ್ಟ್ರ ರಕ್ಷಕ ಆಗಿರುವಂಥ ಪ್ರೀತಿಯ ಶಿಕ್ಷಕ ರತ್ನಗಳು. ಬಹಳ ಮುಖ್ಯವಾಗಿ ಅಂಬರೀಷ್ ನನ್ನನ್ನು ಯಾವಾಗಲೂ ಗುರು ಅಂತ ಕರೀತಾನೆ ಅಂತೀನಿ. ನಾನು ಅಂಬರೀಷನ್ನು ಮಗ ಅಂತ ಕರಿತೀನಿ, ನನ್ನ ಮಾನಸ ಪುತ್ರ. ಆಮೇಲೆ ನಾನು ಆತನಿಗೆ ಎಷ್ಟರ ಮಟ್ಟಿಗೆ ಮಾರ್ಗದರ್ಶನ ಮಾಡಿದ್ದೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ಏಕಲವ್ಯನ ಹಾಗೆ ದ್ರೋಣಾಚಾರ್ಯನ ಪ್ರತಿಮೆಯನ್ನು ಇಟ್ಕೊಂಡು ತನ್ನ ಸಾಧನೆಯಲ್ಲಿ ಸಾಗಿ ಒಂದು ಯಶಸ್ಸನ್ನು ಗಳಿಸಿರುವಂಥ ಶಿಷ್ಯ ಅಂತಂದರೆ ಅಂಬರೀಷ್. ಇವತ್ತು ಕನ್ನಡ ನಾಡಿನಾದ್ಯಂತ ಅನೇಕ ಸಂಘಟನೆಗಳು ದಿನ ಬೆಳಗಾದರೆ ಹುಟ್ಟುಕೊಳ್ತವೆ, ಸಾಯಂಕಾಲ ಆದರೆ ಸಾಯ್ತವೆ. ನಿಮಗೆ ಗೊತ್ತು. ಕಾರಣ ಏನು ಅಂದರೆ ಕನ್ನಡ ಭಾಷೆಯ ಹೆಸರಿನಲ್ಲಿ ಅನೇಕ ಸಂಘಟನೆಗಳು ಹುಟ್ಟಿಕೊಂಡು ಕಾಸು ವಸೂಲಿ ಮಾಡುವ ಸಂಘಗಳಾಗಿ ಇವತ್ತು ತಮ್ಮ ಹೆಸರಿಗೆ ಮಸಿಯನ್ನು ಬಳಕೊಂಡಿರುವಂಥ ಅನೇಕ ಸಂಘಟನೆಗಳಿವೆ. ಆದರೆ ಅಂಬರೀಷ್ ತನ್ನ ದುಡಿಮೆಯ ಹಣದಲ್ಲಿ ತಾನು ಏನಾದರೂ ಕನ್ನಡದ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಆತ ಕರುನಾಡ ಕಲಾ ಸಿರಿ ಬಳಗ ಅನ್ನುವ ಒಂದು ಬಳಗ ಪ್ರಜ್ಞೆ ಇವತ್ತು ಕಣ್ಮರೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಭಾಷೆ, ಜಾತಿ, ವರ್ಗ, ವರ್ಣ, ಮತ ಕುವೆಂಪು ಹೇಳುವ ಈ ಉಪಾಧಿಗಳಿಂದ ಇವತ್ತು ನಮ್ಮ ಬಳಗ ಪ್ರಜ್ಞೆ ಚದುರಿ ಹೋಗಿ, ಈ ಕಾರಣಗಳಿಗೋಸ್ಕರ ಚದುರಿ ಹೋಗಿರುವಂಥ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಹೆಸರಿನಲ್ಲಿ, ನಮ್ಮ ನುಡಿಯ ಹೆಸರಿನಲ್ಲಿ, ಕನ್ನಡ ಸಂಸ್ಕೃತಿಯ ಹೆಸರಿನಲ್ಲಿ ಕನ್ನಡಿಗರನ್ನು, ಕನ್ನಡ ಮಾತನಾಡುವ, ಕನ್ನಡ ಕಲಿಸುವ ಶಿಕ್ಷಕರನ್ನು, ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ನಾಡಿನಾದ್ಯಂತ ಗುರುತಿಸಿ ಈಗಾಗಲೇ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಅಂಬರೀಷ್ ಅವರು ಕರುನಾಡ ಕಲಾ ಸಿರಿ ಬಳಗದ ವತಿಯಿಂದ ಸನ್ಮಾನವನ್ನು ಈ 3 ವರ್ಷಗಳಲ್ಲಿ ಮಾಡಿರೋದನ್ನು ನೀವೆಲ್ಲರೂ ಬಲ್ಲಿರಿ. ಅದರ ಜೊತೆಗೆ ಅಂಬರೀಷ್ ಸತತವಾಗಿ ಕನ್ನಡ ಅಂತಂದರೆ ಮೈ ಪುಳಕಗೊಂಡು ನರನಾಡಿಗಳಲ್ಲಿ ರೋಮಾಂಚನಗೊಂಡು ಕನ್ನಡದ ಕೆಲಸವನ್ನು ಹಗಲು ರಾತ್ರಿ ಮಾಡುವಂಥ ಒಂದು ಕನ್ನಡ ಕಾರ್ಯಕರ್ತ. ಅದರ ಜೊತೆಗೆ AGS ಅನ್ನುವ ಒಂದು ಬಡ ಮಕ್ಕಳ ಪರವಾದ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಅನೇಕ ಗುಡಿಸಲು ವಾಸಿಗಳ ಅನಿವಾಸಿ ಕರ್ನಾಟಕದ ಬೇರೆ ಬೇರೆ ಮೂಲೆಗಳಿಂದ ಈ ನಾಡಿಗೆ, ಬೆಂಗಳೂರಿಗೆ ಉದ್ಯೋಗವನ್ನು ಆರಿಸಿಕೊಂಡು ಬಂದು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರುವಂಥ ಉತ್ತರ ಕರ್ನಾಟಕದ ಮತ್ತು ಉತ್ತರ ಭಾರತದ ಅನೇಕ ಮಕ್ಕಳಿಗೆ ಒಂದು ಶಾಲೆಯನ್ನು ಕೆಂಗೇರಿ ಹತ್ರ ಅವರು ಪ್ರಾರಂಭ ಮಾಡಿ ಆ ಮಕ್ಕಳಿಗೆ ಅವರು 6 ವರ್ಷ ಆಗೋದಕ್ಕೆ ಮೊದಲೇ ಅವರಿಗೆ ಶಾಲೆಗೆ ಕಲಿಸುವುದಕ್ಕೆ ಬೇಕಾದಂಥ ಎಲ್ಲ ಒಂದು ಪ್ರಾಥಮಿಕ ಪೂರ್ವ ಶಿಕ್ಷಣವನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಒಂದು ಟೀಚರನ್ನು ಇಟ್ಟು ಕಲಿಸಿಕೊಡುವುದರ ಮುಖಾಂತರ, ಆ ಮಕ್ಕಳಿಗೆ ಊಟ ಕೊಡುವುದರ ಮುಖಾಂತರ, ಬಟ್ಟೆ ಕೊಡುವುದರ ಮುಖಾಂತರ ಸಾರ್ಥಕವಾದ ಕೆಲಸದಲ್ಲಿ ಅಂಬರೀಷ್ ತೊಡಗಿದ್ದಾರೆ. AGS ಶಿಕ್ಷಣ ಸಂಸ್ಥೆ ಹೀಗೆ ಮಾನವ ಪರವಾದ, ಜನಪರವಾದ, ಕನ್ನಡ ಪರವಾದ ಕೆಲಸಗಳಲ್ಲಿ ಸತತವಾಗಿ ತನ್ನನ್ನು ತೊಡಗಿಸಿಕೊಂಡಿರುವ ಸಂಸ್ಥೆ. ಅಂಬರೀಷ್ ಅವರಿಗೆ ಈ ಕೈಂಕರ್ಯಕ್ಕೆ ಹಗಲಿರುಳು ಜೊತೆಯಾಗಿರುವಂಥ ಇನ್ನೊಬ್ಬ ಆತ್ಮೀಯ ಶಿಷ್ಯ ಅಥವಾ ಅವರ ಗೆಳೆಯ ಸೋದರ ಅಂತ ಹೇಳಬೇಕಾದ್ರೆ ನವೀನ್ ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊತೀನಿ. ಅದಲ್ಲದೆ ನೀವು ನಮ್ಮ ವೇದಿಕೆಯ ಈ ಇನ್ವಿಟೇಷನ್ ಅಥವಾ ಆಹ್ವಾನ ಪತ್ರಿಕೆಯಲ್ಲಿ ಈಗಾಗಲೇ ಗಮನಿಸುತ್ತಿರುವ ಹಾಗೆ ಅನೇಕ ಜನ ಕಾರ್ಯಕರ್ತರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಮೇಷ್ಟ್ರುಗಳಾಗಿರುವಂಥವ್ರು. ಹಾಗಾಗಿ ನಮ್ಮ ಕರುನಾಡ ಕಲಾಸಿರಿ ಬಳಗ ಕೇವಲ ಭಾಷೆಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲದೆ ಅದು ಜನಪರವಾದ ಕೆಲಸಗಳಿಗೂ ಕೂಡ ತನ್ನ ಕೆಲಸವನ್ನು ಅದು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ನಾಡಿನ ವಿವಿಧ ಮೂಲೆಗಳಿಂದ ನಮ್ಮ ಕರುನಾಡ ಕಲಾ ಸಿರಿ ಬಳಗದ ಪರವಾಗಿ ಪ್ರೀತಿ ಮತ್ತು ಅಭಿಮಾನವಿಟ್ಟು ಬಂದಿರುವ ನಿಮಗೆ ನನ್ನ ಪರವಾಗಿ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈಗ ಎಲ್ರಿಗೂ ಕೂಡ ಪ್ರಶಸ್ತಿಯನ್ನು ತಗತಕ್ಕಂಥ ಮನಸ್ಥಿತಿಗಳು, ಆ ಆಲೋಚನೆಗಳನ್ನು ನಾನು ಹತ್ತಿರದಿಂದ ಬಲ್ಲೆಯವನು. ಆದರೂ ಕೂಡ ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತಾಡಲೇಬೇಕಾಗುತ್ತೆ. ಯಾಕೆಂದರೆ ಗುಲ್ಬರ್ಗ, ಧಾರವಾಡ, ಬೆಳಗಾವಿ, ಕೋಲಾರ ತುಂಬ ಜಿಲ್ಲೆಗಳಿಂದ ಇವತ್ತು ಪ್ರಶಸ್ತಿಯನ್ನು ಪಡ್ಕೊಳ್ಳೋದಕ್ಕೆ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ನಮ್ಮ ಸಂಸ್ಥೆಗಳ ಬಗ್ಗೆ ಮತ್ತು ಬಂದಿರತಕ್ಕಂಥ ಗಣ್ಯ ಅತಿಥಿಗಳ ಬಗ್ಗೆ ಮಾತಾಡದೆ ಹೋದರೆ ಅದು ಅರ್ಥಪೂರ್ಣತೆಯನ್ನು ಪಡ್ಕೊಳ್ಳಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇಂದಿನ ಸುಮಾರು ಒಂದು 6 ತಿಂಗಳ ಹಿಂದೆ ನಾವು ಒಂದು 400 ಶಿಕ್ಷಕರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ತುಂಬ ದೊಡ್ಡ ಕಾರ್ಯಕ್ರಮ. ಅಭಿಜಿತ್ ಸರ್, ಹಿರಿಯ ಚಿತ್ರನಟ ಅಭಿಜಿತ್ ಸರ್ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆ ಕಾರ್ಯಕ್ರಮದ ಇಂದಿನ ದಿನ ನಾನು ಫೋನ್ ಮಾಡಿದೆ ಒಬ್ಬರಿಗೆ. ಫೋನ್ ಮಾಡಿದ್ರೆ ಇಲ್ಲ ಅಂಬರೀಷ್, ಅಮ್ಮ ಐಸಿನಲ್ಲಿದ್ದಾರೆ, ಬರೋದಕ್ಕಾಗೋದಿಲ್ಲ ಅಂತಂದ್ರು. ಮತ್ತೆ ನಾನು ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಅಂಬರೀಷ್ ಅವರು, ಯಾಕೆಂದರೆ ಅವ್ರು ಬಂದರೆ ಮಾತ್ರನೇ ಕಾರ್ಯಕ್ರಮ ಅದು ಯಶಸ್ವಿ ಆಗೋದು, ಅವ್ರು ಬಂದರೆ ಮಾತ್ರನೇ ಕಾರ್ಯಕ್ರಮ ನಡೆಯೋದು ಕೂಡ. ಹಾಗಾಗಿ ನಾನು ಕೇಳಿದಂಥ ಸಂದರ್ಭದಲ್ಲಿ ಅಮ್ಮ IC ವಾರ್ಡಲ್ಲಿಂದಲೇ ಯಾಕೆ ಬರಲಿ ಅಂಬರೀಷ್, ಬರೋಕ್ಕಾಗಲ್ಲ. ಅದಾದಮೇಲೆ ನನಗೆ ಅವತ್ತು ರಾತ್ರಿ ಸುಮಾರು 10 ಗಂಟೆ ತನಕ
ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಕೊನೆಗೆ ಅವ್ರು ಬರಲ್ಲ ಅಂತ ಆಯಿತು. ಕೊನೆಗೆ ಬೆಳಗ್ಗೆ 7 ಗಂಟೆಗೆ ಒಂದು ಕಾಲ್ ಮಾಡೋದು ಮಾಡಿ, ಅಂಬರೀಷ್ ಅಮ್ಮ IC ವಾರ್ಡಲ್ಲಿ ಇದ್ರು ಪರವಾಗಿಲ್ಲ ಕಣ, ನಾನು ಅಧ್ಯಕ್ಷತೆ ಕೊಟ್ಟಿದ್ಯಾ, ನಾನು ಅಧ್ಯಕ್ಷತೆ ವಹಿಸ್ಕೊಂಡಿರೋದ್ರಿಂದ ಅಷ್ಟೇ ಬರ್ತಿಲ್ಲ, ಇದು ನಿನ್ನ ಕಾರ್ಯಕ್ರಮ, ನನ್ನ ಕಾರ್ಯಕ್ರಮ, ಇದು ಯಶಸ್ವಿ ಆಗಲೇಬೇಕು, ನೀನು ಯಾವುದೇ ಕಾರಣಕ್ಕೂ ಬೇಸರ ಮಾಡ್ಕೋಬೇಡ, ನಿನಗೋಸ್ಕರ ಬರ್ತಾ ಇದ್ದೀನಿ, ನಿನ್ನ ತಂದೆಯಾಗಿ ನಾನು ಬರ್ತಾ ಇದ್ದೀನಿ ಅಂತೇಳಿ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ತಕ್ಕಂಥವ್ರು ನನ್ನ ಗುರುಗಳಾದಂಥ ಟಿ ಯಲ್ಲಪ್ಪನವರು. ನೀವು ಒಂದು ಸಲ ಯೋಚನೆ ಮಾಡಿ, ತಾಯಿ IC-ನಲ್ಲಿ ಇರಬೇಕಾದ್ರೆ ಒಂದು ಕಾರ್ಯಕ್ರಮದಲ್ಲಿ ಬಂದು 3 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಕುತ್ಕೊಳ್ಳೋದು ಅಷ್ಟು ಸುಲಭವಾದ ಮಾತಲ್ಲ. ಆ ಒಂದು ವಿಚಾರ ನಾನು ಅವರನ್ನು ಪ್ರತಿನಿತ್ಯ, ನನ್ನ ತಂದೆ ಕೆಲವೇ 2 ತಿಂಗಳ ಹಿಂದೆ ನನ್ನ ತಂದೆಯನ್ನು ಕಳ್ಕೊಂಡ್ವಿ. ನಾನು ಅವತ್ತು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ತಂದೆಯ ಸ್ಥಾನವನ್ನು ನೀವು ತುಂಬಬೇಕು ಗುರುಗಳೇ, ನೀವು ನನ್ನ ತಂದೆಯ ಸಮಾನರು ಅಂತೇಳಿ. ಅವರ ಪ್ರೀತಿಗೆ, ಅವರ ಆಶೀರ್ವಾದಕ್ಕೆ, ಯಾಕೆ ಅಂತಂದರೆ ಸುಮಾರು 4 ವರ್ಷಗಳು ತುಂಬಿದೆ ನಮ್ಮ AGS ಚಾರಿಟಬಲ್ ಟ್ರಸ್ಟ್ಗೆ. ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಿಂದ ಬಂದು ನಮ್ಮ AGS ಚಾರಿಟಬಲ್ ಟ್ರಸ್ಟನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಅವರಿಂದಲೇ ಉದ್ಘಾಟನೆ ಆಗಿದ್ದು. ಅದು ಎಷ್ಟು ಒಳ್ಳೆ ಮನಸ್ಥಿತಿನಲ್ಲಿ ಉದ್ಘಾಟನೆ ಮಾಡೋದು ಗೊತ್ತಿಲ್ಲ. ಇಲ್ಲಿವರೆಗೂ 618 ಮಕ್ಕಳನ್ನ ಶಾಲೆಗೆ ಸೇರಿಸಿದ್ದೇವೆ. ಲಕ್ಷಾಂತರ ರೂಪಾಯಿ ಆ ಟ್ರಸ್ಟ್ ಮೇಲೆ ನಾವು ಖರ್ಚು ಮಾಡಿದ್ದೇವೆ. ಆ ದುಡ್ಡು ಆ ತಾಯಿ ಭುವನೇಶ್ವರಿ ಆಶೀರ್ವಾದ, ನನ್ನ ಗುರುಗಳ ಆಶೀರ್ವಾದದಿಂದ ನಿರಂತರವಾಗಿ ಒಂದು ದಿನ ನಿಲ್ಲದೆ ಇವತ್ತು ನನ್ನ ಟ್ರಸ್ಟ್ ನಡ್ಕೊಂಡ್ ಬರ್ತಾ ಇದೆ. ಆ 618 ಮಕ್ಕಳು ಇವತ್ತು ಶಾಲೆಗಳಿಗೆ ಏನ್ ಸೇರಿದರೆ ಅದಕ್ಕೆ ನಾನು ಕಾರಣ ಅಂತ ಹೇಳೋದಕ್ಕಿಂತ ನನ್ನ ಗುರುಗಳೇ ಮುಖ್ಯ ಕಾರಣ ಅಂತ ಹೇಳ್ತಾ ಅವ್ರ ಮುಂದೆ ಮತ್ತೊಮ್ಮೆ ಜೋರು ಚಪ್ಪಾಳೆಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ತಾರೆ. ಇದು ಸಾಧಕರನ್ನ ಗುರುತಿಸುವಂತಹ ಒಂದು ಪ್ರಯತ್ನ. ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಶಿಕ್ಷಣ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರೇ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇಲ್ಲಿ ಅತಿಥಿಗಳು ಮೊದಲನೇದಾಗಿ ದಯವಿಟ್ಟು ಏನಾದರೂ ಸಣ್ಣ ಪುಟ್ಟ ದೋಷಗಳಾಗಿದ್ರೆ ಖಂಡಿತವಾಗ್ಲೂ ಕ್ಷಮಿಸಬೇಕು ಅಂತ ಹೇಳ್ತಾ, ಇಲ್ಲಿ ಕೂತಿರೋ ಯಾರು ಕೂಡ ಸಾಮಾನ್ಯ ವ್ಯಕ್ತಿಗಳಲ್ಲ, ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗುವಂತಹ ವ್ಯಕ್ತಿಗಳು. ಯಾಕಂದ್ರೆ ಎಲ್ಲರ ಬಗ್ಗೆನೂ ಎಲ್ಲನೂ ಹೇಳಕ್ಕಾಗದೇ ಇದ್ರು ಕೂಡ ಒಂದು ಸಣ್ಣ ಸಣ್ಣ ವಿಚಾರಗಳನ್ನ ಮಾತಾಡೋದಾದ್ರೆ ಎಲ್ಲರೂ ಕೂಡ ಇವರೆಲ್ಲರೂ ನಮ್ಗೆ ಮಾರ್ಗದರ್ಶಕರಾಗಬೇಕು, ಇವರೆಲ್ಲರೂ ನಮ್ಗೆ ಆದರ್ಶ ಆಗ್ಬೇಕು, ಇವರೆಲ್ಲರೂ ನಮ್ಗೆ ಸ್ಫೂರ್ತಿ ಆಗ್ಬೇಕು. ಯಾಕಂದ್ರೆ ಅಂತಹ ವ್ಯಕ್ತಿಗಳನ್ನೇ ಇವತ್ತು ನಾವು ವೇದಿಕೆ ಮೇಲೆ ಕುಳಿಸಿರ್ತಕ್ಕಂಥದ್ದು. ಹಾಗಾಗಿ ಮೊದಲನೇದಾಗಿ ನೋಡಿ, ನಾವೆಲ್ಲ ಬಹುಶಃ ನಾನು ಒಂದು 100-150 ಪ್ರಶಸ್ತಿ ತಗೊಂಡಿರ್ಬೋದು, ಇಲ್ಲಿರೋರು ಒಂದು 10 ಪ್ರಶಸ್ತಿ 20-100 ತಗೊಂಡಿರ್ಬೋದು. ಆದ್ರೆ ಒಬ್ಬ ಮನುಷ್ಯ 1000 ಪ್ರಶಸ್ತಿಗಳನ್ನ ತೆಗೆದುಕೊಂಡು 1000 ಪ್ರಶಸ್ತಿಗಳ ಸರ್ದಾರ ಅಂತ ಗಿನ್ನಿಸ್ ರೆಕಾರ್ಡ್ ಮಾಡ್ತಾರೆ. ಅಂತ ವ್ಯಕ್ತಿನ ನಾವು ವೇದಿಕೆಗೆ ಕರ್ಕೊಂಡು ಕೊಡಿಸಿದ್ದೇವೆ. ಯಾರು ಅಂತ ಹೇಳೋದಿಲ್ಲ. ನಾವೆಲ್ಲ ಅಮ್ಮ ಮಾತ್ರ ನಾನೊಂದು 5-6 ಸಲ ರಕ್ತ ಕೊಟ್ಟಿದ್ದೇನೆ. ನೀವೆಲ್ಲ ಬಹುಶಃ ಒಂದು 4 ಸಲ 5 ಸಲ 2 ಸಲ 1 ಸಲ ಕೊಟ್ಟಿರ್ಬೋದು, ಕೆಲವರು ಕೊಡದೇ ಇರ್ಬೋದು. ಆ ಮನುಷ್ಯ, ಆ ಪುಣ್ಯಾತ್ಮ 100 ಸಲ ರಕ್ತ ಕೊಟ್ಟು ಗಿನ್ನಿಸ್ ದಾಖಲೆಯನ್ನು ಮಾಡಿದರೆ ಆ ವ್ಯಕ್ತಿಯನ್ನು ತಗೊಂಡು ನಾವು ವೇದಿಕೆ ಮೇಲೆ ಕುಳಿಸಿದ್ದೀವಿ. ಹೆಸರು ಹೇಳೋದಿಲ್ಲ. ಸಾಮಾಜಿಕವಾಗಿ ಆತನ ಪರಿಚಯ ಆಗಿದ್ದು ಇತ್ತೀಚೆಗೆ ಆದ್ರೂ ಕೂಡ ಸುಮಾರು ಒಂದು 2 ತಿಂಗಳ ಹಿಂದೆ ಬಹುಶಃ ಪರಿಚಯ ಆಗಿರ್ಬೋದು. ಎಂತ ದೊಡ್ಡ ಮನುಷ್ಯ, ಎಂತ ಸಾಧಕ ಮನುಷ್ಯ ಅಂತಂದ್ರೆ, ಆತ ಪ್ರತಿನಿತ್ಯ ಕಾರ್ಯಕ್ರಮಗಳಲ್ಲೇ ಇರ್ತಾರೆ. ಅವ್ರನ್ನ ಎಷ್ಟು ಜನ ಪ್ರೀತಿಸ್ತಾರೆ ಅಂದ್ರೆ, ಅವರ ಆಡಿಯೋಗಳು ವಿಡಿಯೋಗಳು ನಾನು ಫೇಸ್ಬುಕ್ ಅಲ್ಲಿ ನೋಡಕ್ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು, ನಾನು ಇನ್ನೂ ತುಂಬಾ ದೂರದಲ್ಲಿದ್ದೀನಿ, ಇವ್ರ ಮಾರ್ಗದರ್ಶನದಲ್ಲಿ ನಾನು ಕೂಡ ಮುಂದೆ ಹೋಗ್ಬೇಕು ಅಂತೇಳಿ ಸದಾಕಾಲ ಸಮಾಜದ ಬಗ್ಗೆ ಚಿಂತಿಸ್ತಕ್ಕಂಥ, ಸದಾಕಾಲ ಕಾರ್ಯಕ್ರಮಗಳಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಕ್ಕಂಥ, ಕನ್ನಡವನ್ನು ಉಳಿಸುವಂತಹ ಕೆಲಸವನ್ನ ಮಾಡ್ತಕ್ಕಂಥ, ಮೈಸೂರಿನ ಕನ್ನಡ ಸಾಹಿತ್ಯ ಪರಿಷತ್ನ ಉಪಾಧ್ಯಕ್ಷರಾದಂತಹ ನನ್ನ ಪ್ರೀತಿಯ ನಮ್ಮ ತ್ಯಾಗರಾಜ್ ಸರ್ ವೇದಿಕೆ ಮೇಲಿದ್ದಾರೆ. ಅವ್ರಿಗೆ ಒಂದು ಜೋರು ಚಪ್ಪಾಳೆಯನ್ನ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಅಮ್ಮ ಅನಿರುದ್ಧ ಸರ್ ಬಂದಿದ್ದಾರೆ. ಎಲ್ಲಾ ಚಿತ್ರರಂಗಗಳು ಕೂಡ ಪೂಜಿಸುವ, ಗೌರವಿಸುವಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಒಂದು ಡಾಕ್ಟರ್ ರಾಜ್ಕುಮಾರ್, ಎರಡನೇದು ಸಾಹಸ ಸಿಂಹ ವಿಷ್ಣುವರ್ಧನ್. ಅಂತಹ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಳಿಯ ಅಂತಾರೆ, ಮಗ ಅಂತಾರೆ, ಅವ್ರು ನಾವು ಮಗ ಅಂತಾನೆ ಕರಿಬೇಕು. ನಮ್ಮ ವಿಷ್ಣು ದಾದ, ನಮ್ಮ ಅಪ್ಪಾಜಿ ಅಂತ ಕರೀತಾರೆ, ವಿಷ್ಣು ದಾದ ಅಂತ ಕರೀತಾರೆ, ದೇವರು ಅಂತ ಕರೀತಾರೆ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲದೆ ಇದ್ರು ಕೂಡ ಅನೇಕ ವೇದಿಕೆಗಳಲ್ಲಿ ಅವರ ಫೋಟೋಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವತ್ತು ಅವರನ್ನ ನಾವಿಲ್ಲಿ ವೇದಿಕೆ ಮೇಲೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಸರ್ ಅನ್ನ ಕರೆಸಿದ್ವಿ. ಅವರು ಬಹಳ ಅಚ್ಚುಕಟ್ಟಾಗಿ ಅಪ್ಪಾಜಿಯನ್ನ ವೇದಿಕೆ ಮೇಲೆ ತಂದುಕೊಟ್ರು. ಅಂತಹ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ 16 ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಕ್ಕಂಥ, 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಕ್ಕಂಥ ಇವರು ಕಲಾಕಿರಣ ಪ್ರಶಸ್ತಿ ಪಡ್ಕೊಳ್ತಾರೆ, ಡಾಕ್ಟರ್ ವಿಷ್ಣು ಕಲಾಜೀವಿ ಪ್ರಶಸ್ತಿ ಪಡ್ಕೊಳ್ತಾರೆ, ಯುವರಾಜ ಪ್ರಶಸ್ತಿ ಪಡ್ಕೊಳ್ತಾರೆ, ದಸರಾ ಶ್ರೀ ಪ್ರಶಸ್ತಿ ಪಡ್ಕೊಳ್ತಾರೆ. ಹೇಳ್ತಾ ಹೋದ್ರೆ ಓದೋದಕ್ಕೆ ಒಂದು ಪೇಜ್ ಇಲ್ಲ, ದಯಮಾಡಿ ಕ್ಷಮಿಸಿ. ನಮ್ಮ ಅನಿರುದ್ಧ ಸರ್ ಅವರ ಸಾಧನೆಯ ಬಗ್ಗೆ ನಾವು ಹಾಗೆ ಆಲೋಚನೆ ಮಾಡ್ತಾ ಪೇಜ್ ನೋಡ್ತಾ ಹೋದ್ರೆ ಸಾಕು, ಅವ್ರು ಎಷ್ಟು ಈ ಸಮಾಜದಲ್ಲಿ ಸಾಧನೆಯನ್ನ ಮಾಡಿದರೆ, ಚಲನಚಿತ್ರ ರಂಗದಲ್ಲಿ ಅವರಿಗೆ ಎಷ್ಟು ಪ್ರಶಸ್ತಿಗಳು ಬಂದಿದೆ, ಚಲನಚಿತ್ರ ರಂಗದಲ್ಲಿ ಅವ್ರಿಗೆ ಎಷ್ಟೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಸಮಾಜಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಅಂತಹ ವ್ಯಕ್ತಿಯನ್ನ ಇವತ್ತು ನಮ್ಮ ವೇದಿಕೆ ಮೇಲೆ ಕೂತಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಹಾಗಾಗಿ ಅವರಿಗೆ ಹೃದಯಪೂರ್ವಕ, ಹೃದಯ ಸ್ಪರ್ಶಿ ಒಂದು ಜೋರು ಚಪ್ಪಾಳೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ನನ್ನ ಬದುಕು ಕಟ್ಟಿಕೊಂಡ ಜಾಗ, ನನ್ನ ಊರು ಹುಟ್ಟೂರು ಒಂದು ಸಣ್ಣ ಗ್ರಾಮ, ಹೊಸಕೋಟೆ ತಾಲೂಕಿನ ಚಿಮ್ಮಡ್ಡಳ್ಳಿ ಅಂತಕ್ಕಂಥ ಒಂದು ಗ್ರಾಮ. ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ನಮ್ಮೂರಿನಿಂದ ಯಾರನ್ನೂ ಕರ್ಸಕ್ ಆಗಿಲ್ವಲ್ಲ ಅನ್ನೋ ಒಂದು ಸಣ್ಣ ಆಗಾಗ ನನಗೆ ಅದು ಕಾಡ್ತಾ ಇತ್ತು.
ಆದರೆ ಈ ಕಾರ್ಯಕ್ರಮಕ್ಕೆ ಎಂತಹ ಅದ್ಭುತವಾದ ವ್ಯಕ್ತಿ ಅಂತಂದ್ರೆ ತನ್ನ ಪೊಲೀಸ್ ಕೆಲಸವನ್ನ ಬಿಟ್ಟು ಸಮಾಜಕ್ಕಾಗಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಂತವ್ರು, 10 ಪ್ರಶಸ್ತಿಗಳನ್ನ ಪಡ್ಕೊಂಡಂತವ್ರು. ಅವರು ಪ್ರತಿನಿತ್ಯ ಒಂದು ವಾರಕ್ಕೆ 2-3 ಕಾರ್ಯಕ್ರಮಗಳಲ್ಲಿ ನಾನು ನೋಡ್ತಾನೆ ಇರ್ತೀನಿ, ಕಾರ್ಯಕ್ರಮಗಳು ಹೋಗ್ತಾನೆ ಇರ್ತಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಅವರನ್ನ ಗೌರವಿಸ್ತಾರೆ. ನಮ್ಮ ಊರಿನಲ್ಲೂ ಕೂಡ ಅವರಿಗೆ ಒಂದು ಬಹುದೊಡ್ಡ ಹೆಸರಿದೆ. ಅಂತಹ ನನ್ನ ಪ್ರೀತಿಯ ಅಣ್ಣನಾದ ದೇವರಾಜಣ್ಣವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ಒಂದು ಜೋರು ಚಪ್ಪಾಳೆಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ನಮ್ಮ ಕರುನಾಡ ಕಲಾಸಿರಿ ಬಳಗದ 3ನೇ ವಾರ್ಷಿಕೋತ್ಸವ ಮತ್ತು AGS ಶಿಕ್ಷಣ ಸಂಸ್ಥೆಯ 4ನೇ ವಾರ್ಷಿಕೋತ್ಸವ ಒಟ್ಟಿಗೆ 2 ಕಾರ್ಯಕ್ರಮಗಳು ನಡೀತಾ ಇದೆ. ನಾಡಿನಾದ್ಯಂತ ಶಿಕ್ಷಣ ಕ್ಷೇತ್ರದಲ್ಲಿ ಅದರಲ್ಲೂ ಮಕ್ಕಳ ಸಾಧನೆಯನ್ನು ಮಕ್ಕಳಿಗೆ ಸಾಧನೆ ಮಾಡೋದಕ್ಕೆ ನೆರವಾದಂಥ ಶಿಕ್ಷಕರನ್ನು ಗುರುತಿಸಿ ನಾಡಿನಾದ್ಯಂತ ಸುಮಾರು 140 ಜನ ಶಿಕ್ಷಕರನ್ನು ಗುರುತಿಸಿ ಇವರಿಗೆ ಕರ್ನಾಟಕ ಕಲಾಸಿರಿ ಬಳಗದ ವತಿಯಿಂದ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ 3 ವರ್ಷಗಳಿಂದ ಸುಮಾರು ಸಾವಿರಾರು ಜನ ಶಿಕ್ಷಕರಿಗೆ ಮತ್ತು 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವುದರ ಮುಖಾಂತರ ಕರುನಾಡು ಕಲಾಸಿರಿ ಬಳಗ ಅತ್ಯಂತ ಪ್ರಶಂಸಾರ್ಹವಾದ ಕೆಲಸವನ್ನು ಮಾಡ್ತಾ ಇದೆ. ಕನ್ನಡ ನಾಡು, ನುಡಿ, ಭಾಷೆ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಜನರನ್ನು ಗುರುತಿಸಿ ಗೌರವಿಸುವ ಕೆಲಸವನ್ನು ನಮ್ಮ ಕರುನಾಡ ಕಲಾಸಿರಿ ಬಳಗದ ಅಧ್ಯಕ್ಷರಾದಂಥ ನನ್ನ ಪ್ರೀತಿಯ ಶಿಷ್ಯರು ಆದಂತಹ CM ಅಂಬರೀಷ್ ಅವರು ಮತ್ತು ಅವ್ರ ಜೊತೆಗೆ ನವೀನ್ ಕುಮಾರ್ ಮತ್ತು ಬಳಗದ ಎಲ್ಲ ಸದಸ್ಯರು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಡಿನಾದ್ಯಂತ ಹಲವಾರು ಜನ ಕನ್ನಡ ಶಿಕ್ಷಕರು, ಸಮಾಜ ಸೇವಕರು ನಮ್ಮ ಜೊತೆಗೆ ಕೈ ಜೋಡಿಸಿರುವುದು ಅತ್ಯಂತ ಸಂತೋಷಕರವಾದ ಸಂಗತಿ. ನಮ್ಮ ಈ ಕೆಲಸವನ್ನು ಗುರುತಿಸಿ ಮಾಧ್ಯಮದವರು ಕೂಡ ನಮಗೆ ಅನೇಕ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮಸ್ತೆ. ನಮ್ಮ ಕರುನಾಡ ಕನ್ನಡ ಕಲಾಸಿರಿ ಬಳಗದ 3ನೇ ವಾರ್ಷಿಕೋತ್ಸವ ಹಾಗೂ AGS ಚಾರಿಟಬಲ್ ಟ್ರಸ್ಟ್ನ ಅದ್ದೂರಿ 4ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸುಮಾರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸುಮಾರು 140ಕ್ಕೂ ಹೆಚ್ಚು ಕನ್ನಡ ಶಿಕ್ಷಕರು ಇವತ್ತು ಉತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಇವತ್ತು ಸುಮಾರು 40 ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವರಿಗೆ ಉತ್ತಮ ಸಮಾಜ ಸೇವಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ನನ್ನ ಕರುನಾಡ ಕನ್ನಡ ಕಲಾಸಿರಿ ಬಳಗ ಇಲ್ಲಿವರೆಗೂ ಸಾವಿರಾರು ಶಿಕ್ಷಕರನ್ನು ಗುರುತಿಸಿದೆ. ಅದೇ ರೀತಿಯಾಗಿ ನನ್ನ AGS ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಲ್ಲಿಯವರೆಗೂ 100 ಬಡವರು, ಅನಾಥರು, ನಿರ್ಗತಿಕರು ಮಕ್ಕಳನ್ನು ಶಾಲೆಗೆ ಸೇರಿಸಲಾಗಿದೆ. ಇಂತಹ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಭಾಳ ಸಂತೋಷವಾಗಿ ನಮ್ಮ ಗುರುಗಳಾದಂತಹ T ಯಲ್ಲಪ್ಪನವರು ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ಭಾಳ ಸಂತೋಷ. ಅದೇ ರೀತಿಯಾಗಿ ಮೈಸೂರಿನಿಂದ ನಮ್ಮ 1000 ಪ್ರಶಸ್ತಿಗಳ ಸರ್ದಾರ ತ್ಯಾಗರಾಜ್ ಸರ್ ಬಂದಿರೋದು ಭಾಳ ಸಂತೋಷ. ಅದೇ ರೀತಿಯಾಗಿ ನಮ್ಮ ಶಿಲ್ಪಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ನಮ್ಮ ತಿಮ್ಮರಾಯ ಸ್ವಾಮಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಭಾಳ ಸಂತೋಷ ಆಗಿದೆ. ಅವರ ಸಂಸ್ಥೆಗೆ ನಾನು ಚಿರಋಣಿಯಾಗಿದ್ದೇನೆ. ಈ ದಿನ ಕಾರ್ಯಕ್ರಮಕ್ಕೆ ಬಂದಂಥ ಗಣ್ಯರೆಲ್ಲರಿಗೂ, ಅನಿರುದ್ರವ್ರಿಗೂ, ಎಲ್ಲರಿಗೂ, ನನ್ನ ಶಿಕ್ಷಕ ರತ್ನ ಪಡೆದಂಥ ಪ್ರತಿಭೆಗಳು ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳ ಮುಗಿಸುತ್ತೇನೆ. ವಿಷ್ಣುವರ್ಧನ್ ಶ್ಯಾಮವರ್ಧನ್ ಮಾತಾಡ್ತಿರೋದು. ಈ ಒಂದು ಸಮಾರಂಭ ಇವತ್ತು ಯಶಸ್ವಿ ಆಗೋದಕ್ಕೆ ಕಾರಣ ಡಾಕ್ಟರ್ CM ಅಂಬರೀಷ್ ಅವರು ಎಲ್ಲ ಒಂದು ಶಿಕ್ಷಕರು ಸಮಾರಂಭಕ್ಕೆ ಕರೆಸಿ ಅವ್ರಿಗೆ ಪ್ರಶಸ್ತಿ ಪ್ರದಾನ ಒಂದು ಕೊಟ್ಟಿದ್ದಕ್ಕೆ ಸಾಧಕ ಪ್ರಶಸ್ತಿ ಸಮಾರಂಭಕ್ಕೆ ಎಲ್ಲರನ್ನೂ ಕರೆಸಿ ಎಲ್ಲರೂ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಕಲಾಸಿರಿ ಬಳಗದ ಎಲ್ಲ ಪದಾಧಿಕಾರಿಗಳಿಗೂ ಶಿಕ್ಷಕರನ್ನು ಸನ್ಮಾನ ಮಾಡೋದು ಉಚಿತವಾಗಿ ಅದ ಮಕ್ಕಳಿಗೆ 100% ರಿಸಲ್ಟ್ ಕನ್ನಡದಲ್ಲಿ ತೆಗೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾರೆ, ಶಿಕ್ಷಕರನ್ನು ಸನ್ಮಾನ ಮಾಡ್ತಾರೆ. ಅದಕ್ಕೆಲ್ಲ ಕರುನಾಡ ಕನ್ನಡ ಕಲಾಸಿರಿ ಬಳಗದಿಂದ ಇಂದು ಸುಮಾರು 200 ಜನ ಕನ್ನಡ ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಶಿಕ್ಷಕರಿಗೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಅನಿರುದ್ಧ ಸಾರು, ಅದೇ ರೀತಿ ಬಂದ ಗಣ್ಯ ಅತಿಥಿಗಳಿಗೂ ಅಭಿನಂದಿಸುತ್ತೇನೆ. ಇದೇ ರೀತಿ ನಮ್ಮ ಕರುನಾಡ ಕನ್ನಡ ಸಿರಿಬಳಗಕ್ಕೆ ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಅದೇ ರೀತಿ ನಮ್ಮ AGS ಚಾರಿಟಬಲ್ ಟ್ರಸ್ಟು ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದೆ. ಅದಕ್ಕೂ ನಿಮ್ಮ ಸಹಕಾರ ಬೇಕಂತ ನಿಮಗೆ ಕೇಳ್ಕೊಳ್ಳುತ್ತಿದ್ದೇನೆ. ಪರಿಷತ್ತಲ್ಲಿ ಇಷ್ಟು ಜನನ ಕರೆಸಿ ಇಷ್ಟು ನಮ್ಮ ಕನ್ನಡನ ಮೇಲೆ ಎತ್ತಿ ಹಿಡಿತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ಸದಾ ಸಪೋರ್ಟಾಗಿ ನಿಲ್ತೀವಿ ಅಂತ ಹೇಳ್ತೀನಿ. ನಮಸ್ತೆ. ಕರುನಾಡ ಕನ್ನಡ ಸಿರಿ ಬಳಗದಿಂದ ಅಂಬರೀಷ್ ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟು 3 ವರ್ಷಗಳಾಯಿತು. ಮತ್ತು ಅದೇ ರೀತಿ AGS ಸಂಸ್ಥೆಯನ್ನು ಕಟ್ಟು 4 ವರ್ಷಗಳಾಯಿತು. ಅವರು ಈ ತಾಯಿ ಭುವನೇಶ್ವರಿ ತಾಯಿ ಅವರಿಗೆ ಒಳ್ಳೇದು ಮಾಡಲಿ. ಅವ್ರು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ, ಕನ್ನಡದ ಪರ ಕೆಲಸಗಳಿಗೆ ನಮ್ಮ ಕುಟುಂಬ ಯಾವಾಗಲೂ ಸದಾ ಅವರ ಜೊತೆ ಇರುತ್ತೆ ಅಂತ ಹೇಳ್ತೀವಿ. ಹೌದು, ಕೇವಲ ಪ್ರಾರಂಭ ಅಷ್ಟೇ. ಇದು ಎಷ್ಟೋ ಜನಕ್ಕೆ ಸ್ಫೂರ್ತಿ ಕೂಡ. ಇದು ಸಾಕಷ್ಟು ಬೆಳೀಲಿ. ಮುಂಬರೋ ದಿನಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇವರ ಒಂದು ಸಹಾಯದಿಂದ, ಸೇವೆಯಿಂದ ಶಿಕ್ಷಣವನ್ನು ಪಡೀಲಿ ಅಂತ ನಾನು ಆಶಿಸ್ತೀನಿ.
ಒಂದು ಸಂಸ್ಥೆ ಕಟ್ಟಿ ಬೆಳೆಸೋದು ಅಷ್ಟು ಸುಲಭವಾದ ಮಾತಲ್ಲ. ಎಲ್ಲ ನನ್ನ ಕನ್ನಡ ಪ್ರೀತಿಯ ಶಿಕ್ಷಕರು ಇದನ್ನ ಭಾವನಾತ್ಮಕವಾಗಿ ಅರ್ಥ ಮಾಡ್ಕೋಬೋದು, ಏನು ತಪ್ಪಿಲ್ಲ. ಯಾಕೆ ಅಂತಂದ್ರೆ ಮನೆಯಲ್ಲಿ 2 ಮಕ್ಕಳು ಸಾಕೋದು ಕಷ್ಟ, ಮನೇಲಿ ಒಂದು ಕುಟುಂಬ ನಡೆಸೋದು ಕಷ್ಟ. ನನಗೂ ನನ್ನ ಪತ್ನಿಗೂ ಸಾಕಷ್ಟು ಬಾರಿ ಜಗಳಗಳಾಗೋಗಿದೆ, ಯುದ್ಧಗಳೇ ನಡೆದೋಗಿದೆ. ಆದರೂ ಕೂಡ ಬೆಳಗ್ಗೆ ಬರಬೇಕಾದ್ರೆ ಪಾಪ ಅವರೇ ಎಲ್ಲ ರೀತಿಯಂತ ಬೇಗ ಹೋಗಿ ಅಂತೇಳಿ ಅವರೇ ಎಲ್ಲ ರೀತಿಯಂತ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಗಂಡ ಹೆಂಡತಿ ಸಂಬಂಧ ಹೆಂಗಿರುತ್ತೆ ಅಂತೇಳಿ ಎಷ್ಟೇ ದ್ವೇಷಿಸ್ತರು ಕೂಡ, ಎಷ್ಟೇ ಬೈದ್ರು ಕೂಡ, ಅದು ಮಾಡ್ತೀಯಾ, ಇದು ಮಾಡ್ತೀಯಾ, ಅವ್ರಿಗೆ ಮಾಡ್ತೀಯಾ, ಸಮಾಜ ಅಂತ್ಯ, ಕನ್ನಡ ಅಂತ್ಯ, ನಮಗೇನು ಮಾಡ್ತೀಯಾ ಅಂತ ಏನೇ ಕೇಳಿದ್ರು ಕೂಡ ಎಲ್ಲ ಕಾರ್ಯಕ್ರಮಗಳಿಗೆ ಬರೋದಕ್ಕೆ ಇವತ್ತು ಅವ್ರು ಬರದೇ ಇರ್ಬೋದು. ಅವ್ರಿಗೂ ಕೂಡ ನಾನು ಒಂದು ಧನ್ಯವಾದವನ್ನು ತಿಳಿಸ್ತಾ ನನ್ನ ಒಂದು ಸಂಸ್ಥೆ ಬಗ್ಗೆ 2 ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಕನ್ನಡ ಕಲಾ ಸಿರಿ ಬಳಗ ಕಟ್ಟಿದಾಗ ಇದರಲ್ಲಿ ಸುಮಾರು ಜನ ಇದ್ರು. ಇವತ್ತು ಸಾಕಷ್ಟು ಜನ ಇವತ್ತಿಗೂ ಕೂಡ ಇದ್ದಾರೆ. ನಮ್ಮ ಭಾರ್ಗವ್ ಸರ್ ಇದ್ದಾರೆ, ನಮ್ಮ ಚಂದ್ರುವರಿದ್ದಾರೆ, ನಮ್ಮ ಆಫೀಸು ಸ್ಟಾಫ್ ಶ್ರುತಿ ಅನ್ನೋರಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ಜೋರು ಚಪ್ಪಾಳೆಯನ್ನು ಕೊಟ್ಬಿಡಿ. 1-2 ಮಾತಲ್ಲಿ ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತಾರೆ. ನಾನು ಬಹಳ ಸಂತೋಷ ಆಗಿದೆ ನನಗೆ. ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಇವತ್ತು ಎಲ್ಲ ಸಾಧಕರ ಜೊತೆಯಲ್ಲಿ ಸ್ವಲ್ಪ ಕಾಲ ಕಳೆಯೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು. ಕರುನಾಡ ಕನ್ನಡ ಕಲಾ ಸಿರಿ ಬಳಗ ಹಾಗೂ AGS ಚಾರಿಟಬಲ್ ಟ್ರಸ್ಟ್ 2 ಸಂಘಗಳು ಸೇರಿ ಶಿಕ್ಷಣ ವಿಭಾಗದಲ್ಲಿ ಸಾಕಷ್ಟು ಸೇವೆಯನ್ನು ತಮ್ಮದೇ ಆದ ರೀತಿಯಲ್ಲಿ ಸಲ್ಲಿಸ್ತಾ ಇರೋದು ನಿಜಕ್ಕೂ ತುಂಬ ಶ್ಲಾಘನೀಯ. ಹಾಗೆಯೇ ವೇದಿಕೆ ಮೇಲೆ ಸಾಕಷ್ಟು ಸಾಧಕರಿದ್ದಾರೆ. ಇವತ್ತು ಪ್ರಶಸ್ತಿಗಳನ್ನು ಕೊಡ್ತಾರೆ, ತುಂಬ ಸಂತೋಷ ಅದು. ಯಾಕಂತಂದರೆ ಅವರವರ ಕಲೆಯನ್ನು ಗುರುತಿಸೋ ಪ್ರಯತ್ನ ಇದು. ಆದರೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಯಾವುದೇ ಪ್ರಶಸ್ತಿಗೋಸ್ಕರ ತಮ್ಮ ಸೇವೆಯನ್ನು ಸಲ್ಲಿಸಿಲ್ಲ. ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಪರಿಶುದ್ಧವಾದ ಪ್ರಾಮಾಣಿಕ ಶ್ರದ್ಧೆ ಮನಸ್ಸಿಂದ ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಸಿಕ್ಕಿರ್ತಕ್ಕಂಥ ಫಲ ಇದು. ನಾನು ಅನ್ಕೊಳ್ಳೋದೇನು ಅಂತಂದರೆ, ಇವತ್ತು ವೇದಿಕೆ ಮೇಲೆ ಎಷ್ಟೊಂದು ಜನ ಸಾಧಕರಿದ್ದೀವಿ, ತಾವೆಲ್ಲರೂ ಸಾಧಕರಿದ್ದೀವಿ. ನಾವೆಲ್ಲರೂ ಸೇರಿ ನಮ್ಮಿಂದ ಏನಾದರೂ ನಮ್ಮ ಈ ಒಂದು ಕುಟುಂಬ, ಹೊಸ ಕುಟುಂಬ ಏನು ಇವತ್ತು ಸೃಷ್ಟಿಯಾಗಿದೆ, ಈ ಕುಟುಂಬದಿಂದ ಸಮಾಜಕ್ಕೆ ಏನಾದರೂ ನಾವು ಸೇವೆ ಸಲ್ಲಿಸಿದ್ರೆ ಅದು ನಿಜಕ್ಕೂ ಆಗ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾದ ಒಂದು ಕಳೆ ಬರುತ್ತೆ ಅಂತ ನನ್ನ ಒಂದು ಭಾವನೆ. ಹಾಗಾಗಿ ನನ್ನನ್ನು ಇವತ್ತು ಕರೆಸಿದ್ದು ಪ್ರಶಾಂತ್ ಸರ್ ಅವರು. ನಾನು ಅವರನ್ನು ಈ ಮೂಲಕ ಕೇಳ್ಕೊತೀನಿ, ಮುಂದೆ ಬರೋ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಹೇಳಿ, ಎಲ್ಲರೂ ಸೇರಿ ಕೈ ಜೋಡಿಸೋಣ. ನನ್ನನ್ನು ಇವತ್ತು ಕರೆಸಿದ್ದಕ್ಕೆ, ತಮ್ಮ ಜೊತೆಯಲ್ಲಿ ಸ್ವಲ್ಪ ಕಾಲ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು 2 ಸಂಘಗಳಿಗೆ ಹಾಗೂ ಪ್ರಶಾಂತ್ ಸರ್ ಅವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಧನ್ಯವಾದಗಳು. ನಂತರದಲ್ಲಿ ಖ್ಯಾತ ಚಲನಚಿತ್ರ ನಟರಾದ ಅನಿರುದ್ಧ್ ಸರ್ ಅವರಿಗೂ ಕೂಡ ಸನ್ಮಾನ. ಯಲ್ಲಪ್ಪ ಸಿ ಅವರು ರಾಜ್ಯ ಗೌರವಾಧ್ಯಕ್ಷರು, ಕವಿಗಳು ಹಾಗೂ
ಹೆಚ್ಚು. ಅಂಬರೀಷ್ ಅವರಿಗೆ ಎಲ್ಲಪ್ಪ ಇಬ್ರಾಹಿಂ ಪ್ರಸಾದ್ ಅವರು ಹೃದಯಪೂರ್ವಕ ವಂದನೆಗಳು. ಸಾಧಕ ಪ್ರಶಸ್ತಿ ವರ್ಷ ಒಂದು 3ನೇ ವರ್ಷ ಇದೇ ಥರ ಮುಂದುವರ್ಸ್ಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಎಲ್ಲರಿಗೂ ನಮ್ಮಲ್ಲಿ ಬಳಗದ ರಾಜ್ಯಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀವಿ. ಏನು ಪ್ರತಿ ವರ್ಷ ನಾವು ಶಿಕ್ಷಕರಿಗೆ ಮತ್ತು ಸಭೆಯವರಿಗೆ ಶಿಕ್ಷಕರ ಪ್ರಶಸ್ತಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಾವು ಈಗ ಸರ್ಕಾರ ಅನೇಕ ತಾಲೂಕು ಎಲ್ಲ ಶಿಕ್ಷಕರು ಮತ್ತು ಸಮಾಜ ಸೇವಾ ಅಂತ ಸಿದ್ದಣ್ಣ ಬೆಳಗ್ಗೆ ಸರ್ ಅವರು ಮುಂದಿನ ನಮ್ಮ ಸಾಧಕರಿಗೆ ಒಂದು ಸನ್ಮಾನವನ್ನು ಮಾಡಬೇಕು. ದಯಮಾಡಿ ಎಲ್ಲರ ಪರವಾಗಿ ನಾವು ಹೃದಯಪೂರ್ವಕವಾಗಿ ನಿಮ್ಮನ್ನು ದಯಮಾಡಿ ಬನ್ನಿ ತೋಳಿ ಸರ್. ಕನ್ನಡಿಗರ ಮನಸ್ಸು ಇತ್ತೀಚಿನ ದಿನಗಳಲ್ಲಿ ಕಿರುಚಿತ್ರಗಳ ಮುಖಾಂತರ ಸಮಾಜ ಮುಖಂಡರು ಸರಸ್ವತಿ ಮೇಡಮ್ ಅವರಿಗೆ ಎಲ್ಲರಿಗೂ ನಮಸ್ತೆ. ಕರುನಾಡ ಕನ್ನಡ ಸಿರಿ ಬಳಗದಿಂದ ಅಂಬರೀಷ್ ಅವರು ಸದಾಕಾಲ ಸಮಾಜ